ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲ್ವಿನ್. ತಾಪಮಾಪಕದಲ್ಲಿ ಯಾವುದನ್ನು ಅಳೆಯುತ್ತಾರೆ? ತಾಪವನ್ನು ಅಳೆಯುತ್ತಾರೆ. ಡಿಜಿಟಲ್ ವೈದ್ಯಕೀಯ ತಾಪಮಾಪಕದಲ್ಲಿ ತಾಪವನ್ನು ಇದು ಸಹಾಯದಿಂದ ನಿರ್ವಹಿಸಲಾಗುತ್ತದೆ. ಶಾಖ ಸಂವೇದಕಗಳು. 37 ಡಿಗ್ರಿ ಸೆಲ್ಸಿಯಸ್ ತಾಪವು ಇದಕ್ಕೆ ಸಮಾನವಾಗಿದೆ. 98.6 ಡಿಗ್ರಿ ಫ್ಯಾರನ್ಹೀಟ್. ತಾಪಮಾಪಕದ ಯಾವ ಭಾಗವು ಪಾದರಸವನ್ನು ಹೊಂದಿರುತ್ತದೆ? ಬಲ್ಬ್ ಅಥವಾ ಬುರುಡೆ. ತಾಪ ಈ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ. ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ವಿಶ್ವಾಸಾರ್ಹ ಅಳತೆಯನ್ನು ತಾಪ ಎಂದು ಕರೆಯುತ್ತಾರೆ. ತಾಪಮಾಪಕದ ಸಾಮಾನ್ಯವಾಗಿ ಬಳಸುವ ದ್ರವ ಯಾವುದು? ಪಾದರಸ. ಯಾವ ತಾಪಮಾಪಕ ತನ್ನ ಕ್ಯಾಪಿಟಲ್ 12ನಲ್ಲಿ ಸಂಕುಚವನ್ನು ಹೊಂದಿದೆ? ಕ್ಲಿನಿಕಲ್ ಥರ್ಮಾಮೀಟರ್. ಅದಿತ ತನಗೆ 10 ಡಿಗ್ರಿ ಜ್ವರವಿದೆ ಎಂದು ಹೇಳುತ್ತಾರೆ. ಅದನ್ನು ಸೆಲ್ಸಿಯಸ್ ಮಾಪಕದಲ್ಲಿ ಅಥವಾ ಫ್ಯಾರನ್ಹೀಟ್ ಮಾಪನ. ಫ್ಯಾರನ್ಹೀಟ್ ಮಾಪಕ. ಯಾವ ತಾಪಮಾಪಕ ಪಾದರಸ ಹೊಂದಿರುವುದಿಲ್ಲ? ಡಿಜಿಟಲ್ ಥರ್ಮಾಮೀಟರ್. ನೀರಿನ ಕುದಿಯುವ ಬಿಂದು? 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಘನೀಕರಣ ಬಿಂದು? 0 ಡಿಗ್ರಿ ಸೆಲ್ಸಿಯಸ್. ಡಿಜಿಟಲ್ ವೈದ್ಯಕೀಯ ಬ್ಯಾಟರಿಯಿಂದ ಕಾರ್ಯನಿರ್ವಹಿಸುತ್ತದೆ. ಶೂನ್ಯ ಕೆಲ್ವಿನ್. ಸಂಪೂರ್ಣ ಶೂನ್ಯ. ದ್ರವಲೋಹ? ಪಾದರಸ. ರೀತಿಯ ತಾಪಮಾಪಕಗಳಿಗೆ ಅವುಗಳ ಹೆಸರನ್ನು ತಿಳಿಸಿ. ಥರ್ಮಾಮೀಟರ್ಗಳಲ್ಲಿ 2 ವಿಧಗಳಿವೆ. ಒಂದನೇದು ಪ್ರಯೋಗಾಲಯ ಥರ್ಮಾಮೀಟರ್, ಎರಡನೇದು ಕ್ಲಿನಿಕಲ್ ಥರ್ಮಾಮೀಟರ್. ದೇಹದ ತಾಪದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ದೇಹದ